ನೋಡಿ ನಾನಿವಾಗ ಬಂದಿದ್ದು ಕರ್ನೂಲ್ ಬಸ್ ಸ್ಟ್ಯಾಂಡಿಗೆ. ಕರ್ನೂಲ್ ಬಸ್ ಸ್ಟ್ಯಾಂಡ್ ಹೇಗಿದೆ ನೋಡಿ. ಇಲ್ಲಿಂದ ಡೈರೆಕ್ಟ್ ತಿರುಪತಿಗೆ ಬಸ್ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಂತ್ರಾಲಯದ ಬಸ್ ಸ್ಟಾಪ್ನಲ್ಲಿದ್ದೀನಿ. ಆಲ್ರೆಡಿ ರಾಯರ ದರ್ಶನ ಮಾಡಿಬಿಟ್ಟಿದ್ದೀನಿ. ಇಲ್ಲಿಂದ ತಿರುಪತಿಗೆ ಹೊರಟಿದ್ದೀನಿ. ಇಲ್ಲಿಂದ ತಿರುಪತಿಗೆ ಡೈರೆಕ್ಟ್ ಬಸ್ ಇಲ್ಲ. ಕರ್ನೂಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಚೇಂಜ್ ಮಾಡಬೇಕು. ಅಲ್ಲಿಂದ ಡೈರೆಕ್ಟ್ ಇದಾವಂತೆ. ಅದಕ್ಕೋಸ್ಕರ ಇವಾಗ ಕರ್ನೂಲ್ ಬಸ್ ಹತ್ಕೊಂಡು ಹೋಗ್ಬಿಡೋಣ. ಇದೇ ನೋಡಿ ಮಂತ್ರಾಲಯ ಬಸ್ ಸ್ಟ್ಯಾಂಡ್. ಮಂತ್ರಾಲಯದಲ್ಲಿ ನನ್ನ ಫೇವ್ರೆಟ್ ಒಗ್ಗರಣೆ ಮಂಡಕ್ಕಿ ಹಾಗೆ ಮಿರ್ಚಿ ಬಾಜಿನ ತಿಂದ್ಬಿಟ್ಟು ಇವಾಗ ಹೊರಡೋಣ. ನೋಡಿ ಮಂತ್ರಾಲಯದಿಂದ ಸೀದಾ ತಿರುಪತಿಗೆ ಡೈರೆಕ್ಟ್ ಬಸ್ ಇಲ್ಲ. ಇವಾಗ ಕರ್ನೂಲಿಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಸಿಗ್ತಾವಂತೆ ಡೈರೆಕ್ಟಾಗಿ. ಇಲ್ಲಿಂದ ಇವಾಗ ಕರ್ನೂಲಿಗೆ ಹೋಗೋಣ. ಕರ್ನೂಲಿಗೆ ಡೈರೆಕ್ಟ್ ಬಸ್ಸು ಲೇಟ್ ಆಗುತ್ತಂತೆ, 9 ರಿಂದ 10 ಗಂಟೆ ಆಗುತ್ತಂತೆ. ಇದು ಎಮಿಗನೂರು ಬಸ್ ಅಂತ. ಅಲ್ಲಿಗೆ ಹೋದರೆ ಕರ್ನೂಲಿಗೆ ಡೈರೆಕ್ಟ್ ಸಿಗುತ್ತಂತೆ ಬಸ್ಸು. ಹತ್ಬಿಡೋಣ ಇದನ್ನ. ಆಂಧ್ರ ಪ್ರದೇಶದ ಬಸ್ಸುಗಳು ನೋಡಿ ಹೇಗಿದ್ದಾವೆ ಈ ಬಸ್. ನೋಡಿ ಮಂತ್ರಾಲಯದಿಂದ ಎಮಿಗನೂರು ಅಂತ 40 ರೂಪಾಯಿ ಟಿಕೆಟು. ನೋಡಿ ಎಮ್ಮಿಗನೂರು ಬಸ್ ಸ್ಟ್ಯಾಂಡ್ ಇದು. ಕರ್ನೂಲ್ ಡಿಸ್ಟಿಕಲ್ಲಿ ಬರುತ್ತೆ. ಇವಾಗ ಇಲ್ಲಿ ಕರ್ನೂಲ್ ಬಸ್ ಬರ್ತದೆ, ಇಲ್ಲಿಂದ ಹೋಗ್ಬೇಕು. ಇದೊಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಮಹಿಳೆಯರಿಗೆ ಉಚಿತವಾದ ಬಸ್ ಟಿಕೆಟ್, ಪಯಣ ಉಚಿತ. ಅದಕ್ಕೆ ಇಲ್ಲಿ ಸೀಟು ಸಿಗಲ್ಲ ಗುರು, ಇಲ್ಲಿಂದನೂ ಕೂಡ. ನಮ್ಮ ಕರ್ನಾಟಕದಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಕೂಡ. ಇಲ್ಲಂತೂ ಪ್ರೈವೇಟ್ ಬಸ್ಸೇ ಇಲ್ಲ ಹೋಗೋಕ್ಕೆ. ಇಲ್ಲಿ ಕುಡಿಯೋದಕ್ಕೆ ಫ್ರೀ ವಾಟರ್ ಇಟ್ಟಿದ್ದಾರೆ ನೋಡಿ. ನೋಡಿ ನಾನಿವಾಗ ಬಂದಿದ್ದು ಕರ್ನೂಲ್ ಬಸ್ ಸ್ಟ್ಯಾಂಡಿಗೆ. ಕರ್ನೂಲ್ ಬಸ್ ಸ್ಟ್ಯಾಂಡ್ ಹೇಗಿದೆ ನೋಡಿ. ಇಲ್ಲಿಂದ ಡೈರೆಕ್ಟ್ ತಿರುಪತಿಗೆ ಬಸ್ ಇಲ್ಲ. ಇವಾಗ ಕಡಪ ಹೋಗ್ಬೇಕು. ಕಡಪದಿಂದ ಅಲ್ಲಿಂದ ತಿರುಪತಿ ಬಸ್ ಹತ್ಬೇಕು. ಅಪ್ಪ ಇಲ್ಲಿ ಎಷ್ಟು ಉರಿ ಬಿಸಿಲಿದೆ ಅಂತಂದರೆ ಸಿಕ್ಕಾಬಟ್ಟೆ ಉರಿ ಬಿಸಿಲಿದೆ ಗುರು. ಒಂಥರ ಬೆಂಕಿಯಲ್ಲಿ ಇದ್ದಂಗೆ ಆಗುತ್ತೆ. ಈಗ ಹೊರಡೋಣ ಕಡಪ. ನೋಡಿ ಕರ್ನೂಲಿಂದ ಕಡಪಕ್ಕೆ 355 ರೂಪಾಯಿ. ಇಲ್ಲಿಂದ 218 ಕಿಲೋಮೀಟ್ರ್ ಇದೆ. ನೋಡಿ ನಾನು ಕಡಪಕ್ಕೆ ಬಂದೆ. ಕಡಪದಿಂದ ತಿರುಪತಿ ಹೋಗ್ತಿದ್ದೀನಿ. 300 ರೂಪಾಯಿ ಟಿಕೆಟು AC ಬಸ್ಸಿಗೆ. ಇದೇ ನೋಡಿ AC ಬಸ್ಸು. ಇವಾಗ ಕಡಪದಿಂದ ತಿರುಪತಿಗೆ ಬಿಟ್ವಿ. ಕೂಲ್ ಆಗಿದೆ ಗುರು ಈ ಬಸ್ಸಲ್ಲಿ ಹತ್ಕೊಂಡೆ. ಯಪ್ಪ ಬಸ್ಸಲ್ಲಿ ಬಂದುಬಿಟ್ಟು ನಾರ್ಮಲ್ ಬಸ್ಸಲ್ಲಿ ನಾನಂತೂ ಬೆಂದು ಹೋಗ್ಬಿಟ್ಟೆ. ನೋಡಿ ಇವಾಗ 7 ಗಂಟೆ. ನಾನು ತಿರುಪತಿಗೆ ಬಂದು ಇಳಿದಿದ್ದೀನಿ ಇವಾಗ. ನೋಡಿ ತಿರುಪತಿಯಿಂದ ತಿರುಮಲಕ್ಕೆ 90 ರೂಪಾಯಿ ಟಿಕೆಟು ಬಸ್ಸಿಗೆ. ನಾವು ಇವಾಗ ಅಲಿಪಿರಿಗೆ ಬಂದ್ವಿ. ಇದು ಅಲಿಪಿರಿ. ಇಲ್ಲಿ ನಿಮಗೆ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ. ಇದು ಬಸ್ಸು, ಇದೇ ಬಸ್. ತುಂಬ ಸರಿ ತೋರಿಸಿದ್ದೀನಿ ನಾನು. ಖಾಲಿ ಇದೆ. ಇದನ್ನು ಅಲಿಪಿರಿ ಅಂತಾರೆ. ಇಲ್ಲಿಂದನೇ ತಿರುಮಲಕ್ಕೆ ಹೋಗೋದು. ಇದೆಲ್ಲ ಚೆಕ್ಕಿಂಗ್ ಮಾಡ್ತಾರೆ ಇಲ್ಲೆಲ್ಲ. ನಾವು ಲಗೇಜ್ ತಗೊಂಬರ್ತೀವಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ನಮ್ಮನ್ನೆಲ್ಲ ಚೆಕ್ ಮಾಡಿ ಬಿಡ್ತಾರೆ ಇದೆಲ್ಲ. ನೋಡಿ ತಿರುಪತಿ ಸಿಟಿ. ಹೌದು, ಇಷ್ಟೊಂದು ದೊಡ್ಡ ಸಿಟಿ ಇದೆ ಗೊತ್ತಾ ಇದು. ನೋಡಿ ಇದು ಪಾದಯಾತ್ರೆ ಮಾಡ್ತಿರಲ್ಲ, ಅಲ್ಲಿಂದನೇ ಮಾಡಬೇಕು ನೋಡಿ ಪಾದಯಾತ್ರೆ. ಲೈಟ್ ಎಲ್ಲ ಕಾಣಿಸ್ತಿದೆಯಲ್ಲ, ಅದು ಪಾದಯಾತ್ರೆ ಮಾಡೋ ದಾರಿ. ತಿರುಪತಿಯಿಂದ ಈ ಬಸ್ ಏನಿದೆ 7 ಬೆಟ್ಟಗಳನ್ನ, ದೊಡ್ಡ ಬೆಟ್ಟಗಳನ್ನ ದಾಟಿ ತಿರುಮಲಕ್ಕೆ ಹೋಗುತ್ತೆ ಈ ಬಸ್ಸು. ಒಂದು ಘಾಟ್ ಸೆಕ್ಷನಲ್ಲಿ. ಆ ಘಾಟ್ ಸೆಕ್ಷನ್ ನೋಡ್ತಿದ್ರೆ ಯಾರಿಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನನಗೂ ಕೂಡ ಫಸ್ಟ್ ಟೈಮ್ ಹೋದಾಗ ತುಂಬಾ ಭಯ ಆಗಿತ್ತು. ಈ ತಿರುಪತಿಯ ಸಂಪೂರ್ಣ ವಿಡಿಯೋವನ್ನು ನಮ್ಮ ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮಗೆ ಇಷ್ಟ ಇದ್ದರೆ ನೋಡ್ಬೋದು. ನೋಡಿ ತಿರುಪತಿಯಿಂದ ತಿರುಮಲಕ್ಕೆ ಬಂದೆ. ನಾನು ಮಂತ್ರಾಲಯದಿಂದ ಸುಮಾರು 12-12.5 ಗಂಟೆಗಳ ಪ್ರಯಾಣ ಮಾಡಿದ್ದೀನಿ. ಅಲ್ಲಿಂದ ಒಂದು 500 ಕಿಲೋಮೀಟ್ರ್ ಮಾಡಿದ್ದೀನಿ. ಯಾಕಂದರೆ 4 ಬಸ್ ಚೇಂಜ್ ಮಾಡಿದ್ದೀನಿ ಮಂತ್ರಾಲಯದಿಂದ ಈ ತಿರುಮಲಕ್ಕೆ ಬರೋಕ್ಕೆ. 1 2 3 4 5 ಇದೊಂದು ಅಂದರೆ ತಿರುಪತಿಯಿಂದ ತಿರುಮಲಕ್ಕೆ ಬರೋದು ಇದೊಂದು ಸೇರಿಕೊಂಡು 5 ಬಸ್ ಚೇಂಜ್ ಮಾಡಿದ್ದೀನಿ. ಟೋಟಲ್ ತಿರುಮಲಕ್ಕೆ ಬಂದಿದೆ.
ಬರೋದಕ್ಕೆ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಆದರೂ ಪರವಾಗಿಲ್ಲ. ಇಲ್ಲಿ ಬಂದಿದ್ದು ತುಂಬ ಖುಷಿಯಾಗಿದೆ. ಇವಾಗ ಹೋಗಿ ಮುಡಿ ಕೊಟ್ಟು ಸ್ನಾನ ಮಾಡಿಬಿಡೋಣ. ಸ್ನಾನ ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿಗೆ ಎಷ್ಟು ಸರಿ ಬಂದರೂ ಇನ್ನೂ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಮುಡಿ ಕೊಡೋದು ಎಲ್ಲೇ ಅಂತ ನೋಡಿ. ನೀವು ಬಂದರೆ ಅಲ್ಲೆಲ್ಲಿ ಕೇಳ್ಕೊಂಬನ್ನಿ. ನಾನು ಕೂಡ ಕೇಳ್ಕೊಂಬಂದೆ, ಒಂದು ಸರಿ ಮರ್ತು ಹೋಗ್ಬಿಟ್ಟಿದ್ದೆ ನಾನು. ಇಲ್ಲಿ ಮುಡಿ ಕೊಡೋಕೆ ಹೋಗ್ತಾಯಿದ್ದೀನಿ ನಾನು. ನೋಡಿ ನಾನು ಮುಡಿ ಕೊಟ್ಬಿಟ್ಟೆ, ಈ ಥರ ಕಾಣ್ತಿದ್ದೀನಿ ನೋಡಿ ಮುಡಿ ಕೊಟ್ಟು. ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫ್ರೀ ಬಸ್ ಇರುತ್ತೆ ತಿರುಮಲದಲ್ಲಿ. ಇಲ್ಲಿ ಬಂದು ನಿಂತ್ಕೊಳಂತೆ, ಅದರಲ್ಲಿ ಹೋಗ್ಬೋದು ನಾವು. ಮೇಲೆ ತಿರುಮಲ ಎಷ್ಟೊಂದು ಕೂಲ್ ಆಗಿದೆ ಗೊತ್ತಾ. ಕೆಳಗಡೆ ತಿರುಪತಿ ಹೋದರೆ ಎಷ್ಟೊಂದು ಹೀಟ್ ಇದೆ ಅಪ್ಪ, ಸಿಕ್ಕಾಬಟ್ಟೆ ಹಾಟ್ ಅಲ್ಲಿ. ಇಲ್ಲಿ ಕೂಲ್ ತಂಡ ಕೂಲ್ ನೋಡಿ. ನಾನು ವೆಯ್ಟ್ ಮಾಡ್ತಿದ್ದೀನಿ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಫ್ರೀ ಬಸ್ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕೃಷ್ಣ ರಥನ ಓಡಿಸ್ತಾ ಇದ್ದಾನೆ. ಅರ್ಜುನಿಂದ ಕುತ್ಕೊಂಡು ಕೈ ಮುಗಿತಾ ಇದ್ದಾನೆ. ಕೃಷ್ಣ ಸಾರಥಿ. ತಿರುಪತಿ ತಿಮ್ಮಪ್ಪರ ದರ್ಶನ ಮುಗೀತು. ಇವಾಗ ನಾವು ಹೊರಟ್ವಿ ಶ್ರೀ ಕಾಳಹಸ್ತಿ ಟೆಂಪಲ್ಗೆ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ನಾನು ಇವತ್ತು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದೆ.